ನಾನಾಗೆ ಬಂದಿವ್ರಿ, ನಾನಾಗೆ ಒಯ್ತೀನಿ ಅಂತ ಹೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯ್ದು ಮೂರ್ತಿ ಮಾರಪುರಿಯ ಪಟ್ಟಣ ಸ್ವಾಮಿ ಅವರು ಪ್ರೇಮದಲ್ಲೇ ಬಿಟ್ಟರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಬಂದು ಮಾರಳ್ಳಿಗೂ ಮಧ್ಯ ಮಳವಳ್ಳಿಗೂ ಮಧ್ಯ ಹಸುವತ್ತು ಕಟ್ಟೆ ಜಗಲಿ ಅರಳಿ ಮರದ ಜಗಲಿ ಕಟ್ಟೆ ಹತ್ತಿರ ಬಂದವರೇ ಪರಂಜ್ಯೋತಿ ನನ್ನಪ್ಪ ಅರಳಿ ಮರದ ಜಗಲಿ ಕಟ್ಟೆಯ ಹತ್ತಿರ ಬಂದು ಸ್ವಾಮಿಗಳು ಸ್ವಾಮಿ ಆಶಿದರು ಹುಲಿಯ ಚರ್ಮ ಹರಡಿದರು ಈ ಮೂತಿಗಟ್ಟಿ ಸಿದ್ದಯ್ಯ ಸ್ವಾಮಿ ಬನ್ನಿ ಶಿವಕಂತೆ ತೆಗೆದು ತಲದಿಂಬ ಮಳ್ಕೊಂಡು ಪರಂಜ್ಯೋತಿ ನನ್ನಪ್ಪ ಮಂಡ್ಯದ ಲಿಂಗಯ್ಯ ಅವರು 6-3-9 ಜೋಲು ನಿದ್ರೆ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಜಯ ಮಾಡು ಪರಂಜ್ಯೋತಿ ಕಂಡಾಯ್ದ ಮೂರ್ತಿ ಹೌದು ಅಶ್ವತ್ಘಟ್ಟ ಜಗಲಿ ಮೇಲೆ ಸ್ವಾಮಿಗಳು 6-3-9 ಜೋಲಿದ್ರೆ ತೀರಿಸಿಕೊಂಡು ಹೌದಪ್ಪ ಬಲಮೊಗಲಾಗೆದ್ದು ಕುಳಿತುಕೊಂಡ್ರಂತೆ ಮಾರಳ್ಳಿ ಮುದ್ದಮ್ಮನ ಮನೆ ಬಾಳಾಟವನ್ನು ನೋಡಿದ್ರಂತೆ ಹೌದು ಮುದ್ದಮ್ಮ ಅವಳು ಬಾಯಲ್ಲಿ ಬಂದಿರುವಂತ ಪ್ರಕಾರವಾಗಿ ಅವಳ ಮನೆ ಮಾರಿ ತಂದ ಅವಳ ಮನೆಗೆ ತಗೊಂಡೋಗಿ ಕೂಡ್ಬೇಕು ಅಂತೇಳಿ ಕಂಡಾಯ್ದ ಮೂರ್ತಿ ಪರಂಜ್ಯೋತಿ ಮಂಟೆ ಸ್ವಾಮಿ ಮುತ್ತಿನ ಜೋಳಿಗೆಯನ್ನ ತಗೊಂಡು ಮುತ್ತಿನ ಜೋಳಿಗೆ ಒಳಗೆ ಸ್ವಾಮಿ ಧರ್ಮಗುರು ಪರಂಜ್ಯೋತಿ 6 ಕಟ್ಟು ಗುರುವೆ 6 ಕಟ್ಟು ಗುರುವೆ ಕುಡಿಯ ಬಂಗಿ ಸೊಪ್ಪು 36 ಕಟ್ಟು ಬಗೆಯ ಸೊಪ್ಪ ತೆರೆಸಿ ಕರಳಿ ಹಾಲು ಹೆಕದಾಲು ಒರಳೆಣ್ಣೆ ಪಂಚಪತ್ರೆ ಎಳೆಯ ನಾಗರದನು ಹೀಸ ಪಂಚಪತ್ರೆ ರಸ ಸುಂದರ ತಿಳಿಯ ಒಳಗೆ ತೆರೆಸಿಕೊಂಡು ನನ್ನಪ್ಪ ಗಸಗಸನೆ ಗಾಂಜ ಮಿಟ್ಟವ ಮಾಡಿ ಬಂಜಿ ಸೊಪ್ಪ ತೆಗೆದು ಬಂಜಿ ಚಿಲಿಮಿ ಒಳಗೆ ತುಂಬಿಕೊಂಡು ನನ್ನಪ್ಪ ಪರಂಜ್ಯೋತಿ ನನಗುರು ಸ್ವಾಮಿ ಒಂದು ದಮ್ಮ ಎಳೆದಾರಂತೆ ಬಲಗಡೆಗೆ ಜೋಲುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಬನ್ನಿ ಒಂದು ದಮ್ಮ ಎಳೆದು ಬಲಗಡೆಗೆ ಜೋಲವರೇ 2 ದಮ್ಮ ಎಳೆದು ಎಡಗಡೆಗೆ ಜೋಲವರೇ ಬಂಗಿ ಸೊಪ್ಪು ಸ್ವಾಮಿಗೆ 2 ದಮ್ಮಿಗೆ ತೀರಲಿಲ್ಲ 3 ದಮ್ಮಿ ಸಾಲಲಿಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ 2 ವಾರ ದಮ್ಮಾಯ್ತು ಕುಡದ ಬಗೆಯ ಹೊಟ್ಟೆ ಒಳಗೆ ತುಂಬಿಕೊಂಡು ಬಂಗಿ ಕುಡದ ಚಿಲಿಮಿ ತಳತಳಕ ಮಾಡಿದಾಗ 6 ಕೊಳಗ ಬೂದಿ ಆ ಜಗಲಿ ಮೇಲೆ ಸುರಿದೋಯ್ತು ಬಂಗಿ ಕುಡದ ನೀಲಿ ಹತ್ತು ಬಿಡುತ್ತು ಬಲು ನೀಲಿ ಆನಂದದ ನೀಲಿ ಔತಾರದ ನೀಲಿ ಸ್ವಾಮಿ ನೀಲಿ ಬಂದ ಜ್ಞಾನದಲ್ಲಿ ದಿಕ್ಕೆ ಪಲ್ಲಾಟವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಬನ್ನಿ ಸ್ವಾಮಿ ಅರಳಿ ಮರದ ಜಗಲಿ ಕಟ್ಟೆ ಮೇಲೆ ಕುಂತಿರುವಂತಹ ಧರ್ಮಗುರು ಬಂಗಿ ಕುಡಿದ ಜ್ಞಾನ ದಿಕ್ಕೆ ಪಲ್ಲಾಟವಂತೆ ಆ ಬಂಗಿ ಕುಡಿದ ನೀಲಿ ಬೆಳಗ್ಗೆ ಸ್ವಾಮಿ 77 ಜನ ಮಾರಿರ ಪ್ರೇಮದಲ್ಲಿ ಕೂಗ್ತಿರವರಂತೆ 77 ಜನ ಮಾರಿರ ಅವರು ಪ್ರೇಮದಲ್ಲಿ ಕೂಗುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಟ್ಟಾಯದ ಒಡೆಯ ಲಿಂಗಪ್ಪ ನೀವೇ ಬನ್ನಿ
ದಾಸಿ ಮೂಗುರು ತಿಪ್ಪ ದೇವಿ ಸ್ವಾಶ್ಲಿವನ್ನ ದೇವಿ ಇರುಸ್ವಾಳೆ ಚವಡಮ್ಮ ಎದ್ದು ಬಹುವ ನನ್ನ ಕಂದ ಉಮ್ಮತ್ತೂರ ಹುರುಕಾತಿ ಓಡುಬವ್ವ ನನ್ನ ಕಂದ ತನಕಣ ಬಂಡ ಹಲರಸಿ ಬೆಟ್ಟ ಧರಿಸ್ತಿ ಮುಂಡೆ ಹೆಬ್ಬಳ ಧರಿಸ್ತಿ ಮುಂಡೆ ಓಡುಬಹುವ ನನ್ನ ಕಂದ ಅಮ್ಮ ಹಾಲು ಮಾರಿ ಕೂಗು ಮಾರಿ ಪಾಳ್ಯದ ಸೀಗು ಮಾರಿ ಸಿದ್ದಯ್ಯ ಸ್ವಾಮಿ ಬನ್ನಿ ಮಾರೇರೆ ಬನ್ನಿ ಲಿಂಗಯ್ಯ ದಯ ಮಾಡು ಹಾಲು ಮಾರಿ ಮುಂಡೆ ಕೂಗು ಮಾರಿ ಮುಂಡೆ ಎದ್ದು ಬವ್ವನನ ಕಂದ ಗುಂಬಳ್ಳಿ ಒಳಗಿರುವ ಅರುಣ್ ದೇವತಿ ತಾಯಿ ಸತ್ಯವಂತಕಿಂತಿ ತಾಯಿ ಅರುಣ್ ದೇವತಿ ಮಾರಿ ಓಡಿ ಬವ್ವನನ ಕಂದ ಅಗರ ದಿಂಡಿ ಮಾರಿ ವಾಡಂಬಳ್ಳಿ ಬಿಸಿಲು ಮಾರಿ ಓಡು ಬವ್ವನನ ಕಂದ ನನ್ನ ಸಿಂಸ ಮುದ್ರದ ಮಾರಿನಿ ಚಟ್ಟನ ಬವ್ವ ಅಂದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ತಿಗಡಳ್ಳಿ ಮಾರಮ್ಮ ಸಿರುಮಳಿ ಕಂಬದ ಮಾರಿ ಕಂಚುಗಳ್ಳಿ ಮಾರಿ ನೀ ಓಡು ಬವ್ವ ನನ್ನ ಕಂದ ಎತ್ತ ಮುಂಡ ಮಾರಿರೆ ಒಳಗರೆ ಉಚ್ಚವ್ವ ಓಡಿ ಬವ್ವ ನನ್ನ ಕಂದ ಬೆಟ್ಟದ ಚಾಮುಂಡಿ ಚಟ್ಟನ ಬವ್ವ ತಾಯಿ ನನ್ನ ದಂಡಿಗೆ ಮುಂದಾಗಿ ಬರುವ ದಂಡನ ಮಾರಿ ಓಡು ಬವ್ವ ಸಿದ್ದಯ್ಯ ಸ್ವಾಮಿ ಬನ್ನಿ ಅಪ್ಪ ಕೂಗುದು ಕೂಗು ಲಾಲಾಯಿಸಿ ಕೇಳ್ಕೊಂಡು ಮಾರಿ ಮಶ ನೀರೆಲ್ಲ ಕಾಗ ಬಣ್ಣದ ರೌಕೆ ನೌಲು ಬಣ್ಣದ ಸೀರೆ ಉಟ್ಕೊಂಡು ಮಾರೀರು ಓಡಿ ಓಡಿ ಬಂದವರೇ ಹರಳೆ ಮರದ ಜಗಲಿಯ ಕಟ್ಟೆ ಹತ್ತಿರ ಬಂದು ಮಾರಿ ಮಶ ನೀರೆಲ್ಲ ನಮ್ಮ ಭೂಮಿಗೂ ದೊಡ್ಡರ ಮುಂದೆ ಅವರು ಜಗ್ ಜಗ್ಗರ ಕುಣಿಯುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಯ್ಯ ನೀವೇ ಬನ್ನಿ ಮಾರಿ ಮಶ ನೀರೆಲ್ಲ ಬಂದು ಹೌದು ಬುದ್ಧಿ ನಮ್ಮನ್ನ ಯಾತಕ್ಕೋಸ್ಕರವಾಗಿ ತಾವು ಬರಮಾಡಿದ್ರಿ ಬುದ್ಧಿ ಮಾರಮ್ಮನವ್ರೆ ಎಲ್ಲ ಬಂದಿದ್ದೀರಾ ಹೌದು ಬುದ್ಧಿ ಎಲ್ಲ ಬಂದೀವಿ ಬುದ್ಧಿ ಆಹಾ. ಆದ್ರೆ ಮಾರಳ್ಳಿ ಒಳಗಿನ ಕಾಳ್ಕದೇವಿ ಒಬ್ಬ ಮಾತ್ರ ಬರಲಿಲ್ಲ ಓಹೋ ನಾವು ಕೂಗಿದಂತ ಕೂಗಿಗೆ ಎಲ್ಲ ಬಂದಿರೋದೇನು ಮಾರಳ್ಳಿ ಕಾಳ್ಕದೇವಿ ಬರದೇ ಇರೋದೇನು ಹೌದು ಹೋಗ್ಲಿ ಮಾರಮ್ಮನವ್ರೆ ಇವತ್ತು ಮಠ ಮಂಗಳವಾರ ಒಳ್ಳೆ ನಡುಮಧ್ಯಾಹ್ನ ಸಮಯ ಆಹಾ. ಹಾಲ್ನಂತ ಮಾರಳ್ಳಿ ಮುದ್ದಮ್ಮನ ಮನೆಗೆ ಹಾಲು ಕಂಡುಕ್ಕಿ ಓಹೋ ಅವಳ ಮನೆ ಸಿರಿ ಸಂಪತ್ತು ಬದುಕೆಲ್ಲ ಹಾಳು ಮಾಡಿ ಅಂದ್ರು ಶಿವ ಶಿವ ಮಾರಳ್ಳಿಯ ವಿಚಾರವ ಕೇಳಿದ ತಕ್ಷಣ 77 ಜನ ಮಾರಿರೆಲ್ಲ ಗಡ 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 ನಡುಗ್ಬಿಟ್ರಂತೆ ಏಕೆ ಅಯ್ಯ ನಿಮ್ಮ ಪಾದ ಆಹಾ. ಮಾರಳ್ಳಿ ಮುದ್ದಮ್ಮನ ಮನೆ ಒಳಗೆ ನಮ್ಮೆಲ್ರಿಗಿಂತ ದೊಡ್ಡವಳು ದಪ್ಪವಳು ಹೌದು ಒಬ್ಬೊಬ್ರು ದಪ್ಪಗವ್ರೆ ಆಹಾ. ಅದ್ಯಾವ ಡಿಪೋ ಅಕ್ಕಿಯನ್ನ ಊಟ ಮಾಡಿದಾರೋ ಅವ್ರ ಶರೀರ ಅದ್ ಏನ್ ದಪ್ಪಾಗಿದ್ದದು ಆಹಾ. ಒಳ್ಳೆ ಆನೆ ಮರಿ ಗಾತ್ರ ಹೌದು ಒಳ್ಳೆ ಭದ್ರಾವತಿ ಧಾರವಾಡ ಸೀಮೆ ಎಮ್ಮೆ ಗಾತ್ರ ಆಹಾ. ಅಂತ ದೃಷ್ಟ ಮಾರಮ್ಮ ಮಾರಳ್ಳಿ ಕಾಳ್ಕದೇವಿ ಅಂದ್ರೆ ಇನ್ನು ಸಾಮಾನ್ಯವಾದ ಮಾರಿಯ ಬುದ್ಧಿ ಅವಳು ಹೊಟ್ಟೆಯ ನೋಡಿದರೆ ಕೈ ಹೊಟ್ಟೆಯ ನೋಡಿದ್ರೆ ಬಂಡೆಗಾತರ ಹೊಟ್ಟೆ ಒಳಗಾದಗಲ ಮೂಗು ಒಂದರಿಯಗಲ ಕಣ್ಣು ಹೊರದಗಲ ಕಿವಿ ಊಡಗಾತರ ದೊಳ್ಳು ಮೂಲಂಗಿಗಾತರ ಹಲ್ಲು ಕೊಂಗದಗಲ ನಲಿಗೆ 5 ಗಾಡಿ ಕುಂಕುಮ 1 ಕೆನೆಗೆ ಬಳಕಂಡು 5 ಗಾಡಿ ಹರ್ಷಣ 1 ಕೆನೆಗೆ ಬಳಕಂಡು 60 ಗಜದ ರವಿಕೆ ಬಿಗಿಯಾಗಿ ತೊಟ್ಟುಕೊಂಡು 80 ಮೊಳದ ಸೀರೆ ಒಂದೇ ಸುತ್ತಿಗೆ ಹುಟ್ಟುಕೊಂಡು 12 ಮಾರುದು ಮಂಡೆ ಎಸೆಗಂಟ ಹಾಕೊಂಡು ಬದುರಂಬನ ಮಂಕಾಳಿ ಅವಳು 2 ಅಂಕಣದ ಕಲಗುಡು ತುಂಬ ಒಬ್ಬಳ ಮನಗಳಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಕಾಳಮ್ಮ ಜ್ಯೋತಿ ಲಿಂಗಯ್ಯ ಬನ್ನಿ ಬುದ್ಧಿ ಹಾ ಒಬ್ಳೆ ಮನಗವಳೆ ಬುದ್ಧಿ 2 ಅಂಕಣ ತುಂಬ ಹೌದು
ಅವಳ ಅಪ್ಪಣೆ ಇಲ್ದೇನಾದ್ರು ಮಾರಳಿಗೆ ಯಾರಾದ್ರೂ ನುಗ್ಬಿಟ್ರೆ ಆನೆ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದ್ರೆ ಯಾವ ರೀತಿ ನಜ್ಜುಜ್ಜಾಯ್ತದೋ ಆ ರೀತಿ ನಜ್ಜುಜ್ಜಾಗೋಯ್ತೀವಿ. ಬುದ್ಧಿ ನಮ್ಮೆಲ್ರು ಮುಂದೆಲ್ಲ ಹಿಡ್ಕೊಂಡು ಗಿರಿಗಿರಿಗಿರಿಗಿರಿನ ತಿರುಗಿಸಿ ಎಲ್ರು ರಬ್ಬನ್ ಬಡ್ದು ಮಾರಳ್ಳಿ ಊರಾಡ್ಬಾಗ್ಲು ತೂದ್ ಇಟ್ಬಿಡ್ತಾಳಲ್ಲ ಬುದ್ಧಿ. ಆ ಕಾಳಕದೇವಿಯ ಹೆಸರು ಕೇಳಿದ್ರೆ ಹೊಟ್ಟೆ ಗರ್ವ ನಡೀತದೆ. ನಾವು ಮಾತ್ರ ಹೋಗ್ಲಾರು ಬುದ್ಧಿ ಮಾರಳ್ಳಿಗೆ ಅಂದ್ರಂತೆ. ಬೇಕಾದ್ರೆ ಆ ಮಾರಮ್ಮನ್ ಬರ್ಮಾಡಿ ಆಮೇಲೆ ಬೇಕಾದ್ರೆ ಮಾರಳ್ಳಿ ನುಗ್ತೀವಿ ಅಂದ್ರಂತೆ. ಹೌದೇ ಮಾರಮ್ಮನವ್ರೆ, ನೀವೆಲ್ಲ ಅರಳಿ ಮರ್ಜಿಗಲಿ ಕಟ್ಟಿ ಹಿಂಪಾರ್ಸದಲ್ಲಿ ಕುಳಿತುಕೊಳ್ಳಿ. ಆ ಮಾರಮ್ಮನ ಬರ್ಮಾಡ್ತೀನಿ ಅಂತೇಳಿ ಸ್ವಾಮಿ ಕಪ್ಪು ದುಳುತ್ತಾ ತೆಗೆದರಂತೆ, ಮಾರಿ ಮೇಲೆ ಇಟ್ಟರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕುಡಿಯ ಬಿಟ್ಟು ಬಾಗಿಲು ಬಂದು ಬಗ್ಗೆ ನೋಡಿದ್ರು. ದರದ ದೊಡ್ಡವ್ರ ಅವಳ ಕಣ್ಣಿಗೆ ಒಂದು ಕುರಿ ಮರಿ ಹಾಕಾರ ಕಣ್ಣಿಗೆ ಕಣ್ಣು ಬಿಟ್ರು. ಮಾರಮ್ಮನ ಕಣ್ಣು ಕುರಿ ಮೇಲಂದಾಗೆ ಆಗೋಯ್ತು ಕಾಳಕದೇವಿ. ಯಾವನೋ ಪರದೇಶಿ ತಿರುಗ ಮಾಡುವ ಜಂಗುಮ ಬಂದವನಲ್ಲ ನನ್ನ ಮಾರಳ್ಳಿಯ ಮುಂದೆ ಅರಳಿ ಮರದ ಜಗಲಿ ಕಟ್ಟೆ ಮೇಲೆ ಬಂದು ಕುತ್ತನಲ್ಲ ಪರದೇಶಿ ಅಂತೇಳಿ ಮಾರಮ್ಮ ಓಡಿ ಓಡಿ ಬಂದಲೇ ತಿರ್ಕ. ಏ ಪರದೇಶಿ, ನಿನ್ನ ಕಂತ ಬಂತ ಕಳೆಯೋ ನಿನ್ನ ಒಂದೇ ತುತ್ತಿಗೆ ನುಗ್ಗುತ್ತೀನಿ. ಸಿದ್ದಯ್ಯ ಸ್ವಾಮಿ ಬನ್ನಿ ಮಾರಮ್ಮಾಡಿದ ಮಾತು ಮಾಯಿಕಾರ ಕೇಳಿದ್ರು. ಮಾರಮ್ಮ ನೀ ನುಂಗುವಂತ ಮಾರಿಯಲ್ಲದೆ ಬಿಡವಳು ನೀನಲ್ಲ ಮಾರಮ್ಮ. ಊರಿನ ಮೇಲೆ ಮಾರಿ ಹಬ್ಬ ಅಂದರೆ ಚಂದ ಚಂದ ಹಂತವರೇ, ಮಾರಿ ಕುಣಿತ ಅಂದರೆ ಆನಂದ ಹಂತವರೇ. ಅವ್ವ ನನ್ನ ನುಂಕಳದಕ್ಕೂ ಮೊದಲೇ ಮಾರಿ ನನ್ನದೊಂದೇ ಒಂದು ಆಸೆ ಕಾಣೆ. ನಿನ್ನ ಮಾರಿ ಕುಣಿತ ಕುಣಿಯವ್ವ ನನ್ನ ಕಣ್ಣ ನೋಡುತ್ತೀನಿ. ಸಿದ್ದಯ್ಯ ಮಾರಮ್ಮ ತಾಯಿ ನಿಂಗಪ್ಪ ನೀವೇ. ಅಪ್ಪನಾಡಿನ ಮಾತು ಏಳು ಗಂಡ ಮಾರಿ ನಿಜ ನಿಜ. ಈ ತಿರುಕನ ಮಾತು ನಿಜವೇ. ಈ ತಿರುಕನ ಸುತ್ತ ನಾನು 3 ಸುತ್ತು ಕುಣಿದು ಬಿಟ್ರೆ ನನ್ನ ಕುಣಿದು ಹೊಟ್ಟೆ ಡೊಳ್ಳು ಸಳ್ಳಾದ ಮೇಲೆ ಈ ಪರದೇಶಿಯ ತಿರುಕ್ನ ಇವನ ಕಂತ ಬಂತ ಸೈತ ಎತ್ತಿ ನುಂಕಬಹುದಂತೇಳಿ ಕೆಟ್ಟ ಮುಂಡೆ ಮಾಡಿ ಹುಟ್ಟಿರುವಂತ ಸೀರೆ ದುಂಡುಡಿಗೆ ಕಟ್ಟಗಂಡ ಕಟ್ಟಿರುವ ಎಸಗಟ್ಟ ಅವಳ ಬಿಚ್ಚಿ ಉದುರು ಬಿಟ್ಟ. ನಮ್ಮ ಭೂಮಿಗೆ ದೊಡ್ಡವ್ರ ಮುಂದೆ ಅವಳು ತುಂಬಾ ಕುಣಿಯುತ್ತಾಳೆ. ಸಿದ್ದಯ್ಯ ಕುಣಿಯುವಂತ ಮಾರಿ ನೋಡಿ ಮೈಕಾರ ಮಂತ್ರಿಸಿದ್ರೆ ನಾನು ಮಾವಿನಕಾಯಿ ಬೀಳದಿಲ್ಲ. ಒಳ್ಳಿಗೆ ಮಾತಾಡಿದ್ರೆ ಈ ಮುಂಡೆ ಬೊಗ್ಗವಳಲ್ಲ ಅಂತೇಳಿ ನನ್ನಪ್ಪ ಕುಣಿತಿದ್ದ ಮಾರಿ ಮುಂದಾಲೆ ಹಿಡ್ಕೊಂಡ್ರು ನನ್ನಪ್ಪ. ಮುತ್ತಿನ ಜೋಳಿಗೆ ಒಳಗೆ ಹುರ್ಸಿಂಗಿಯ ಕೊರಡ ಎಲೆ ಮೇಲೆಗೆ ಹೇಳ್ಕೊಂಡ್ರು ನನ್ನ ಮಂಟೆಯ ಲಿಂಗಯ್ಯ. ಕುಣಿತಿದ್ದ ಮಾರಮ್ಮನ ಮೈ ಮೇಲೆ 3 ಎಳಕ ಎಳದಂತೆ. ಸಿದ್ದಯ್ಯ ಸ್ವಾಮಿ ಬಂದಿ ಧರ್ಮ ಗುರುವೇ ನಿಂಗಪ್ಪ ನೀವೇ ಬನ್ನಿ. ಯಾವಾಗ ಕುಣಿತಿದ್ದ ಮಾರಮ್ಮನ ಮೈ ಮೇಲೆ ಹುರ್ಸಿಂಗಿ ಕೊರಡ ತಕೊಂಡು 3 ಎಳತೆ ಹೇಳಿದ್ರು. ಮೈಯಾದ ಮೈಯೆಲ್ಲ ಹುರಿ ಬಂದ್ಬಿಡ್ತಂತೆ. ಅಪ್ಪ 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 ಬುದ್ಧಿ ಅಪ್ಪ ಉರಿ ಜ್ವಾರ ತಪ್ಪಿಸ್ಬಿಡಪ್ಪ ಮಗಳಾಯ್ತೀನಿ ಎಂದಂತೆ ಮಾರಮ್ಮ. ಕಪ್ಪು ದುಡ್ತ ತೆಗೆದು ಮಾರಮ್ಮನ ಮೈ ಮೇಲೆ ಇಟ್ರಂತೆ. ಉರಿತಿದ್ದಂತ ಶರೀರ ತಣ್ಣಗಾಗೋಯ್ತು. ಬುದ್ಧಿ ನನ್ನನ್ನ ಯಾತಕ್ಕೋಸ್ಕರವಾಗಿ ತಾವು ಬರಮಾಡಿದ್ರಿ ಬುದ್ಧಿ. ಏ ಮಾರಿ,
ಈ 77 ಜನ ಮಾರಿ ಕರ್ಕೊಂಡು ಇವತ್ತು ಮಂಗಳವಾರ ದಿನ ಹಾಲ್ನಂತ ಮಾರಳ್ಳಿಗೆ ಹಾಲ್ಕೊಂಡು ನುಗ್ಗು ಅಂದ್ರು. ಮಾರಳ್ಳಿಗೆ ಹೋಗುವಂತ ತಕ್ಷಣ ಮಾರಮ್ಮನ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಸುರಿಯದಂತೆ. ನನ್ನ ಪೂಜೆ ಮಾಡ್ತಕ್ಕಂಥವ್ರ ಮನೆಗೆ ನನ್ನೇ ಕೊರಳಿ ಮಾಡಿ ಕಳಗಿಸ್ತಾ ಇದ್ದೀಯಲ್ಲ ಬುದ್ಧಿ. ನನ್ನನ್ನೇ ನೆಂಪ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಬುದ್ಧಿ. ಮಾರಳ್ಳಿ ಮುದ್ದೋಜಿ. ಅದು ಅಲ್ಲದೆ ವರ್ಷಕ್ಕೊಂದು ಸಾರಿ ಒಂದು ಹಬ್ಬ ಮಾಡಿಸ್ಕೊಡ್ತಾಳೆ ಬುದ್ಧಿ. ಯಾವ ರೀತಿ? ಏನ್ ಹಬ್ಬ ಮಾಡಿಸ್ಕೊಡ್ತಾಳೆ ಮಾರಮ್ಮ ನಿನಗೆ? ಅಯ್ಯೋ ಬುದ್ಧಿ, ವರ್ಷಕ್ಕೊಂದು ಸಾರಿ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಒಳಗೆ ನನಗೆ ಮಾರಮ್ಮನ ಹಬ್ಬ ಅಂತ ಎಂತ ಹಬ್ಬ ಮಾಡಿಸ್ಕೊಡ್ತಾಳೆ ಗೊತ್ತೇ? ಕಣ್ಣು ಕಣ್ಣಾಗಿರೋಳು, ಮನಗ್ ಕವಲಾಗಿರೋಳು ನನ್ನ ಮನದೇವತಿ ಕಾಳಕದೇವಿ ಹಬ್ಬ ಮಾಡಿಸ್ಬೇಕು ಅಂತ ಹಾರವನ್ನ ಕರ್ಕ ಬಂದು ವಾಮ ಪಡಿಸ್ತಾಳೆ. ನನ್ನ ಗುಡಿಗೆಲ್ಲ ಸುಣ್ಣ ಬಣ್ಣ ಹೊಡಿಸ್ತಾಳೆ. ಚಿಟಿಕೆ ಚಪ್ರ ಹಾಕಿ ಮಿಟಿಕಿ ಮೇಳ ಕಟ್ಸಿ ಹಬ್ಬದಿನಕ್ಕೆ ಮಾರಾಪುರಿ ಪಟ್ಟಣ ಮಾರಳ್ಳಿ ಒಳಗೆ ಮನೆ ಕೋಣೆ ಎಲ್ಲ ತಾರಿಸಿ ಗೂಡಿಸಿ ಬಾಗಿಲಿಗೂ ಮಾಂಸೊಪ್ಪನ ತೋರಣ ಕಟ್ಸ್ಬಿಟ್ಟು ಚಿಕ್ಕಿರಂಗಾಲಿ ಬಿಡಿಸ್ಬಿಟ್ಟು ಮನೆ ಬಾಗಿಲೆಲ್ಲ ನನ್ನ ಗುಡಿ ಗೋಪುರ ಸುತ್ತ ಚಪ್ರ ಹಾಕಿಸ್ಬಿಟ್ಟು ಬಾಳೆ ಕಂಬ ತೋರಣ ಮಾಂಸೊಪ್ಪನ ತೋರಣ ಕಟ್ಸ್ಬಿಟ್ಟು ಬುದ್ಧಿ ಗಂಡು ಗಾಣನ ಕಡ್ದು ಕೊಮ್ಮಿಂಟಾಗರು ಕೂದು ಸೋಮವಾರ ತಂಪು, ಮಂಗಳವಾರದ ಮಡ, ಬುಧವಾರದ ಕುಣಿತ ಹಾಯ್ಮರಿ ಆಯಿಸಿ ಉಯ್ಮರಿ ಉಯಿಸಿ ತಾಳ ತಂಬೂರಿ ವೀಣೆ ಮದ್ದಾಲೆ ಕುಣುಕುದ ಮಟ್ಟೆ ಹೊಡೆದ ಮಟ್ಟೆ ಹೀರ ಮಕ್ಕಳು ಕುಣಿತ ಟಾಮು ಟೂಮು ನಾಗ ಹಗರಬತ್ತಿ ಹುದ್ರು ಬಾಣ ಜಗಜ್ಜಂಪಿನ ಸತ್ಗೆ ನೆರಳಲ್ಲಿ ಕೇಲನ್ನು ತರುವಾಗ ಗುಂಡಪುರದ ಒಳಕರೆಯಿಂದ ಹಸಿ ಮುಣನು ಕರಗ ಸೂಳರೆಲ್ಲ ಶೋಭಾನೆ ಹಾಡ್ತಾರೆ, ಗಂಡ್ ತಿನ್ಕಂಡ್ರ ಮುಂಡರೆಲ್ಲ ಹಿಂಬೇಳ ಆಡ್ತಾರೆ. ಅಂತ ಗಂಡಬ್ಬ ಮಾಡಿಸ್ಕೊಡ್ತಾಳಲ್ಲ ಬುದ್ಧಿ. ಅಂತ ಗಂಡಬ್ಬ ಮಾಡಿಸ್ಕೊಡ್ತಕ್ಕಂತ ಅವಳು ಮನೆಗೆ ಹೋಗಿ ಅವಳ ಮನೆಯೆಲ್ಲ ಹಾಳು ಮಾಡು, ಅವಳ ಮನೆ ಬಾಗಿನೆಲ್ಲ ಮಳವಳಿ ಕಳಿಸು ಅಂತ ಹೇಳ್ತೀರಲ್ಲ ಬುದ್ಧಿ. ಹೋಗಲ್ಲ ಬುದ್ಧಿ, ಹೋಗಲ್ವೇ? ಎಲ್ಲ ಮುಂಡೆ ಅಂತ ಹೇಳಿ ಬಲಗಾಲೆತ್ತಿ ಜಾಡ್ಸಿ ತುಳಿದು ಬಿಟ್ರಂತೆ. 12 ಆಳುದ್ದ ಪಾತಾಳ ಕಂಡು ಹೋದ್ಲಂತೆ. ಅಯ್ಯೋ ನಿಮ್ ಪಾದ ನನ್ನ ಪ್ರಾಣ ಹೊಂಟೋಯ್ತದಲ್ಲ ಬುದ್ಧಿ. ಆ ಮಾರಾಳವ್ರು ಕಟ್ಕೊಂಡು ನನಗೇನಾಗ್ಬೇಕಾಗಿತ್ತು? ನೀವ್ ಹೇಳೋದಕ್ಕೆ ಬದಲೇ ಹೋಗ್ತೀನಿ ಮೇಲ್ಗಡೆ ಹೆತ್ಬಿಡಿ ಅಂದ್ಲು. ದರ ದೊಡ್ಡವ್ರ ಮೇಲಕ್ಕೆ ಮಾರಮ್ಮನ ಹೇಳಿದ್ರಂತೆ. ಹೋಗ್ತೀಯ ಮಾರಿ? ಬುದ್ಧಿ, 7 ಜನ ಲಕ್ಷ್ಮೀರಿದ್ದಾರೆ, ಆ ಲಕ್ಷ್ಮೀರ್ ಬರ ಮಾಡ್ಬಿಡಿ. ಯಾಕೆಂತಂದ್ರೆ ನಾವು ಮಾರಮ್ಮನವರೆಲ್ಲ ಅವಳ ಮನೆ ಬದುಕು ಬಾಳ ಆಟನೆಲ್ಲ ಹಾಳು ಮಾಡಿದ್ರೆ ಲಕ್ಷ್ಮೀರು ಹಿಂದಿನ ಕಡೆ ಭಾಗ್ಯ ಕೊಟ್ಕೊ ಬಂದ್ಬಿಡ್ತಾರೆ. ಆದ್ರಿಂದ ಲಕ್ಷ್ಮೀರ್ ಬರ ಮಾಡ್ಬಿಡಿ ಅಂದ್ರಂತೆ. ಕಾಳಕದೇವಿ ಲಕ್ಷ್ಮೀರ್ ಬರಮಾಡಿ ಅವಳ ಮನೆ ಒಳಗಿರೋ ಲಕ್ಷ್ಮೀರ 7 ಜನ ಲಕ್ಷ್ಮೀರು ಅಂತ ಹೇಳಿದಾಗ ಸ್ವಾಮಿ ಕಪ್ಪು ತುಳಿತವನ್ನ ತೆಗೆದು ಮಾರಳ್ಳಿ ಮುದ್ದಮ್ಮನ ಮನೆ ಒಳಗೆ ಇರುವಂತ ಲಕ್ಷ್ಮೀ ಮೈ ಮೇಲೆ ಕಪ್ಪು ತುಳಿತ ಇಟ್ರಂತೆ. ಆ ಸ್ವಾಮಿ ತುಳಿತ ಬಂದ್ ಬಿದ್ದ ತಕ್ಷಣ 7 ಜನ ಲಕ್ಷ್ಮೀರೆಲ್ಲ ಬಾಳವರ ಮನೆಯ ಬಿಟ್ಟು ಅರಗಾಗಿ ಬಂದರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ನೀವೇ ಬನ್ನು. ಮಾರಳ್ಳಿ ಮುದ್ದಮ್ಮನ ಮನೆ ಬಿಟ್ಟು ಯಾವಾಗ ಲಕ್ಷ್ಮೀರೆಲ್ಲ ಬಂದು ಸ್ವಾಮಿಯವ್ರ ಪಾದಕ್ಕೆ ಬಗ್ಗೆ ಶರಣ ಮಾಡಿದ್ರಂತೆ. ಬುದ್ಧಿ, ಯಾತಕ್ಕೋಸ್ಕರ ನಮ್ಮನ್ನ ಬರಮಾಡಿದ್ರಿ ಬುದ್ಧಿ? ಲಕ್ಷ್ಮೀರೇ, ನೀವು 7 ಜನ ಲಕ್ಷ್ಮೀರೆಲ್ಲ ಒಂದೇ ಮನೆ ಒಳಗೆ ತುಂಬಿ ತುಳುಕಾಡ್ತಾ ಇದ್ರೆ ನರಮಾನ್ರನ್ನ ಯಾರು ಜಯಿಸಲು ಸಾಧ್ಯವಿಲ್ಲ. ಆದ್ರಿಂದ ನೀವೆಲ್ಲ 7 ದಿಕ್ಕಿಗೆ ನೀವು ಹೊರಟೋಗಿ ಹೋದ್ರು ಯಾವ ರೀತಿ ಇರ್ಬೇಕು ಗೊತ್ತೇ? ಹಿಂದಿದ್ದವರ ಮನೆಯಲ್ಲಿ ನಾಳೆಗೆ ಹಿರಬ್ಯಾಡಿ, ನಾಳೆಗಿದ್ದವರ ಮನೆಯಲ್ಲಿ ನಾಳಿದ್ದು ಹಿರಬ್ಯಾಡಿ. ಈ ಜೀನಾಥನ ಹಾಡೋರ ಮನೆಯ ಬಚ್ಚಲ ಗೆಂಡಿನ ವಾಸವಾಗಿ ಸಿದ್ದಯ್ಯ ಸ್ವಾಮಿ ಬನ್ನಿ. ಜೀನಾಥನ ಹಾಡ್ತಕ್ಕಂಥವ್ರ ಮನೆ ಬಚ್ಚಲ ಗೆಂಡಿನ ವಾಸವಾಗುವಂತ 7 ಜನ ಲಕ್ಷ್ಮೀರಿಗೆಲ್ಲ ನಾನು ಆದಿಶೇಷನ್ನ ನಿಮಗೆ ಕಾವಲಾಗಿರಿಸ್ತೀನಿ. ಆಗ್ಲಿ ಬುದ್ಧಿ, ನಾವು ದಯಮಾಡ್ತೀವಿ ಅಂತ ಹೇಳಿ ಆ ಲಕ್ಷ್ಮೀರೆಲ್ಲ 7 ದಿಕ್ಕಿಗೆ ಹೊರಟೋದ್ರಂತೆ. 7 ದಿಕ್ಕಿಗೆ ಹೊರಟೋದಾಗ ಆವಾಗ ಮಾರಳ್ಳಿ ಕಾಳಕದೇವಿ 77 ಜನ ಮಾರಿ ಮಶಳೆಲ್ಲರನ್ನು ಕರ್ಕೊಂಡು ಒಳ್ಳೆ ನಡುಮಧ್ಯಾಹ್ನ ಸಮಯ ಮಂಗಳವಾರ ಅಲ್ಲಂತ ಮಾರಳ್ಳಿಗೆ ಆಳು ಕಂಡು ನುಗ್ಗಿದರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಮಾರೀರೆಲ್ಲ ಲಿಂಗಪ್ಪ ನೀವೇ ಬನ್ನಿ. ಅಯ್ಯ ಮಾರಿ ನುಗ್ಗಿದ ಊರಲ್ಲಿ ಹೆಗಣ ಸಾಯುತ್ತಾವೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಲಿಂಗಯ್ಯ ನೀವೇ ಬನ್ನಿ.
ಮಾರಳ್ಳಿ 77 ಜನ ಮಾರಿರು ಮಾರಳ್ಳಿಗೆ ನುಗ್ಗದಾಗ ಮಾರಿ ಮಶನೀರೆಲ್ಲ ಅವಳ ದೊಡ್ಡಲಿನ ದನಗಳಿಗೆಲ್ಲ ದೊಡ್ಡ ರೋಗ ಬಂದಿತಲ್ಲೋ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ನಿಂಗಪ್ಪ ನೀವೇ ಬನ್ನಿ ಏಳುಂಡಿ ಎಮ್ಮೆಗಳಿಗೆ ನಾಗೇರು ಆಗೋಯ್ತು ಅವಳ ಗಂಡು ಮಕ್ಕಳಿಗೆಲ್ಲ ವಾಂತಿ ಬೇದಿಯ ರೋಗ ಅವಳ 6 ಮಂದಿ ಸೊಸೆಯರು ಗೋಗಲಾಗಿ ನಿಂತವರೇ ಅವಳ 77 ಗುಲಿರಾಗಿ ಎಲ್ಲ ಹಣ್ಣ ಬೀಜ ಆಯಿತಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ನಿಂಗಪ್ಪ ನೀವೇ ಬನ್ನಿ 66 ಗುಳಿ ಜೋಳ ಬೆಂಡ ಬೀಜ ಆಗೋಯ್ತು ಹೋಗಿ ಬಸವಾಚಾರಿ ಕೈ ಕಾಲು ಸೇದೋಗಿ ಮುದ್ದಮ್ಮನ ಕಣ್ಣುಗಳು ಇದ್ಕಿದ್ದಂಗೆ ಅವಳ ಕಣ್ಣುಗಳು ಹಿಂಗೋಗಿ ಅವಳ ಚಿನ್ನ ಬೆರಳೆ ಅನ್ನದೆಲ್ಲ ಮಣ್ಣು ಪಾಲು ಆಯ್ತಲ್ಲೋ ಸಿದ್ದಯ್ಯ ಅವಳ ಬಾಳುವಂತೆ ಅವಳ ಬಾಳದವೆಲ್ಲ ಹಾಳು ಪಟುವ ಮಾಡವರಲ್ಲೋ ಅವಳ ಮಾರಳ್ಳಿ ಭಾಗ್ಯನೆಲ್ಲ ಮಳವಳ್ಳಿಗೆ ಕಳಗವರಲ್ಲೋ ಸಿದ್ದಯ್ಯ ಮುದ್ದಮ್ಮನ ಕಣ್ಣುಗಳು ಯಾವಾಗ ಹಿಂಗ್ ಹೋಗ್ಬಿಟ್ವು ಅವಳ ಗಂಡನ ಕೈ ಕಾಲುಗಳು ಎರಡು ಸೇದೋದಾಗ ಶಿವ ಅವಳ ಬಾಳುವಂತೆ ಮನೆಯ ಒಳಗೆ ಅವಳ ಚಿನ್ನ ಬೆರಳಿ ಮುತ್ತು ರತ್ನ ಹಣ್ಣನೆಲ್ಲ ಮುಂಡುಪಾಲಾಗೋಗಿ ಹೌದು ಹಟ್ಟಿಯೆಲ್ಲ ಹಾಳಾಗಿ ಕೊಟ್ಟಿಗೆ ಎಲ್ಲ ಬರದಾದುವಾಗ ಹೌದಪ್ಪ ಮುದ್ದಮ್ಮನ ಕಣ್ಣಿನಲ್ಲಿ ಕಣ್ಣೀರು ಜುಳು 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 ಸುರಿಯದಂತೆ ಶಿವ ಧರ್ಮಗುರು ಪರಜ್ಯೋತಿ ಅಯ್ಯೋ ಶಿವನೇ ನನ್ನ ಮುತ್ತೈದೆ ಬಾಯಲ್ಲಿ ಏನು ಸುಳ್ಳು ಹಾಕ್ಯವ ನುಡಿದನಲ್ಲೋ ಶಿವ ಅಯ್ಯೋ ನನ್ನ ಮನೆ ಬಾಳಾಟವೆಲ್ಲ ಈ ರೀತಿ ಹಾಳ್ಪಟ್ಟಾಗೋಯ್ತಲ್ಲಪ್ಪ ಅಪ್ಪ ಅಪ್ಪ ನನ್ನ ಕೆಪ್ಪಚಾರಿ ಈ 7ನೇ ಮಗನಾದೇಳೆ ಕೆಪ್ಪಚಾರಿ ಏನಾಗೋದಪ್ಪ ಕಂದ ಅಂತೇಳಿ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳ್ಳೆ ಸುರಿಯದಂತೆ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳ್ಳೆ ಸುರಿತಾ ಇದ್ರೆ ಅವಳ ಸಿರಿ ಸಂಪತ್ತು ಬದುಕು ಬಾಳ ಆಟ ಅನ್ನೋದಿಲ್ಲ ಮಾರಪುರಿಯ ಪಟ್ಟಣ ಮಾರಳ್ಳಿ ಎಲ್ಲ ಆಳ್ಪಟ್ಟ ಆಗೋದಾಗ ಮಾರಳ್ಳಿ ಒಳಗಿರೋ ಭಾಗ್ಯವೆಲ್ಲ ಮಳವಳ್ಳಿ ಗುಂಟು ಹೋದಾಗ ಶಿವ ಮಾರಿರು ನುಗ್ಗಿದ ಊರು ಅದು ಮಶಣಿರು ನುಗ್ಗಿದಂತ ಊರು ಹಾಳು ಪಾಠ ಧೂಳು ಪಟ ಸೂರೆ ಮಾಡವ್ರೆ ಅವಳ ಮನೆಯನ್ನೆಲ್ಲ ಸೂರೆ ಮಾಡಿದ್ದಾರೆ ಹೌದು ಆವಾಗ ಮುದ್ದೋಜಿ ಕಣ್ಣುಗಳು ಕಾಣದೆ ಗಂಡನು ಕೂಗ್ತಾ ಇದ್ದಾಳೆ ಮಕ್ಕಳು ಕೂಗ್ತಾ ಇದ್ದಾಳೆ ಹೌದಪ್ಪ ಸೊಸೆರೆ ಎಲ್ಲಿದ್ದೀರಿ ಬನ್ನಿ ಅಂತ ಕೂಗ್ತಾ ಇದ್ದಾಳೆ ಯಾರು ಸ್ವರವೂ ಇಲ್ವಂತೆ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಮುದ್ದೋಜಿ ಮನೆ ಒಳಗೆ ಎಲ್ಲಿ ಅವಳ ದುಃಖವ ನೋಡಿ ಆಹಾ ಅವಳ ಶೋಕವ ನೋಡಿ ಶಿವ ಕಂಡಾಯ್ದು ಮೂರ್ತಿ ಮುದ್ದೋಜಿ ಹಾ ಹಟ್ಟಿ ಮೇಲೆ ಒಲರ್ತು ಕೆಟ್ಟ ಮೇಲೆ ಬುದ್ಧಿ ಬಂತು ಒಂದಪ್ಪಂದ ನಿಜ ಸಿರಿ ಸಂಪತ್ತು ಇದೇ ರೀತಿ ನನ್ನ ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಇದೆ ಅಂತ ಅಹಂಕಾರದ ಮಾತಾಡ್ದೇವ ಹಾ ಅಹಂಕಾರ ಪಟ್ಟೋರ್ ಮನೆ ಹಾಳು ಪಟ್ಟವೇನು ಹೊರತು ಹಾ ಅದು ಉದ್ಧಾರ ಆಗೋದಿಲ್ಲ ನೋಡು